ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಪೋಸ್ಟರ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ನಾವು ಎಜುಕೇಶನಲ್ ವಿಡಿಯೋಸ್ ತುಂಬಾ 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 ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಎಜುಕೇಶನಲ್ ವಿಡಿಯೋ ನೋಡ್ತಾ ಇದ್ದೀವಿ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಅಷ್ಟಲಕ್ಷ್ಮಿಯರನ್ನು ಉಪಯೋಗಿಸಿಕೊಂಡು ನಮ್ಮ ಸಕ್ಸಸ್ ಫಾರ್ಮುಲಾವನ್ನ ಮೊದಲಿನವರು ಹೇಗೆ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಏನಂತ ಹೇಳಿದ್ರೆ ಒಂದು ಡಿಕೋಡಿಂಗ್ ಅಂತ ಹೇಳ್ಬೋದು. ಈಗ ರಾಮಾಯಣಕ್ಕೆ 4 ಅರ್ಥಗಳಿವೆ, ಮಹಾಭಾರತಕ್ಕೆ ಒಂದು 6 ಅರ್ಥಗಳಿವೆ, ಈಗ ವೇದಗಳಿಗೆ 3 ಅರ್ಥಗಳಿವೆ ಅಂತ ಹೇಳ್ತಾ ಇರ್ತಾರೆ. ಸುಮಾರು ಅರ್ಥಗಳು ಅವ್ರವ್ರು ನೋಡೋ ಆಂಗಲ್ ಅಲ್ಲಿ ನಾವು ಮಾತಾಡ್ಬೋದು. ಈಗ ರಾಮಾಯಣ ತಕೊಂಡ್ರೇನೆ ಪಂಪ ರಾಮಾಯಣ ಬೇರೆ ಇದೆ, ವಾಲ್ಮೀಕಿ ರಾಮಾಯಣ ಬೇರೆ ಇದೆ, ಕರೆಕ್ಟ್ ಅಲ್ವಾ? ಅವ್ರವ್ರು ನೋಡೋ ದೃಷ್ಟಿಕೋನದಲ್ಲಿ ಆ ರಾಮಾಯಣವನ್ನ ತಂದಿರ್ತಾರೆ. ಅದೇ ರೀತಿ ಡಿಕೋಡಿಂಗ್ ಅನ್ನೋದು ಎಲ್ಲರೂ ಮಾಡಿಟ್ಟಿರ್ತಾರೆ. ಒಂದು ಪಿಕ್ಚರೈಸೇಷನ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅದನ್ನ ಡಿಕೋಡಿಂಗ್ ಮಾಡೋದೇ ನಮ್ಮದು ಮೇನ್ ಥಾಟ್ ಆಗಿರುತ್ತೆ. ಸೊ ಅದನ್ನ ಡಿಕೋಡ್ ಮಾಡಿರ್ತೀವಿ. ಆ ಡಿಕೋಡಿಂಗ್ ಅಲ್ಲಿ ನಾವು ಏನ್ ತಿಳ್ಕೊಂಡಿದೀವಿ, ಅದು ಸರಿ ಇದೆಯಾ, ಅದು ಆ ಫ್ರೀಕ್ವೆನ್ಸಿಗೆ ಬರುತ್ತಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾವು ಹೋಗ್ಬೋದು. ಇಫ್ ಇಟ್ ಇಸ್ ರೈಟ್, ಓಕೆ. ಇಫ್ ಇಟ್ ಇಸ್ ನಾಟ್ ರೈಟ್, ಇಟ್ ಇಸ್ ಆಲ್ಸೋ ಓಕೆ. ಒಟ್ಟು ನಾವು ಒಂದು ಆಂಗಲ್, ಒಂದು ಥಾಟ್ ಪ್ರೊಸೆಸ್, ಒಂದು ವಿಷನ್, ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ನೋಡುವಂತದ್ದು. ಅದು ಹೇಗಿರುತ್ತೆ ಅನ್ನೋದನ್ನ ನಾವು ಇವತ್ತು ಅಬ್ಸರ್ವ್ ಮಾಡೋಣ. ಸೊ ಇವತ್ತು ನಾಳೆ ನಾಳಿದ್ದು ನಿಮ್ಗೆ 3 ದಿವಸನೂ ಬರುತ್ತೆ ವಿಡಿಯೋಸ್. ಅದು ಹೇಗ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಾವು ನೋಡೋಣ, ಓಕೆನಾ? ಸೊ ವಿಡಿಯೋಗೆ ನೋಡೋಣ, ಕೊನೆವರೆಗೆ ನೋಡಿ, ತಾಳ್ಮೆಯಿಂದ ನೋಡಿ. ನಿಮ್ಗೆ ಏನಾರ ಹರಿಬರಿ ಇದ್ರೆ ವಿಡಿಯೋ ನೋಡಕ್ ಹೋಗ್ಬೇಡಿ. ಯಾವಾಗ ಫ್ರೀ ಆಗುತ್ತೋ ಅವಾಗ ಕುತ್ಕೊಂಡು ಫುಲ್ ಆಗಿ ವಾಚ್ ಮಾಡಿ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ, ಓಕೆನಾ? ಇದು ನಮ್ಮ ಪ್ರೊಫೆಷನ್ಗೆ ಅಂತಲ್ಲ, ಎಲ್ಲಾ ಪ್ರೊಫೆಷನ್ ಅವ್ರಿಗೂ ಸಕ್ಸಸ್ ಆಗುತ್ತೆ. ಎಲ್ಲಾ ಪ್ರೊಫೆಷನ್ ಅವ್ರಿಗೂ ಸಕ್ಸಸ್ ಬೇಕಂದ್ರೆ ಅವ್ರಿಗೆ ಈ ಫಾರ್ಮುಲಾ ವರ್ಕ್ ಆಗುವಂತದ್ದು. ಸೊ ಅದು ಏನು ಅಂತ ನಾವು ತಿಳ್ಕೊಳ್ಳೋಣ, ಓಕೆನಾ? ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವ್ ಹೇಳ್ತೀವಿ, ಎಲ್ಲದು ಅಣುರೇಣ ತೃಣಕಾಷ್ಟ. ಎಲ್ಲಾದ್ರಲ್ಲೂ ಒಂದು ಅಣುವಿಂದ ಹಿಡಿದು ಎಲ್ಲ ಬ್ರಹ್ಮಾಂಡವರೆಗೂ ಆಗಿದ್ದು ಒಂದು ಎನರ್ಜಿ ಮುಖಾಂತರ. ಅದನ್ನ ನಾವು ಕನ್ನಡದಲ್ಲಿ ಶಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ದೇವಿಗಳನ್ನೆಲ್ಲ ನೋಡಿದಾಗ ಶಕ್ತಿ ಪೀಠ, ಶಕ್ತಿಪಥ ಅಥವಾ ಏನೇ ಈಗ ಶಕ್ತಿಯನ್ನ ಸೇರಿಸ್ಕೊಂಡೇ ಹೋಗ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಅದೇ ತರ ನಾವೆಲ್ಲರೂ ಬೆಳೆದಿತ್ತು ಒಂದು ಶಕ್ತಿಯಿಂದ. ಇಟ್ ಇಸ್ ಎನ್ ಎನರ್ಜಿ. ಇಟ್ ಇಸ್ ನೈದರ್ ಎ ಮೇಲ್ ನಾರ್ ಎ ಫಿಮೇಲ್. ಅದಕ್ಕೆ ಗಂಡು ಅಂತ ಹೇಳಕ್ಕೂ ಆಗಲ್ಲ, ಹೆಣ್ಣು ಅಂತ ಹೇಳಕ್ ಆಗಲ್ಲ. ಇಟ್ ಇಸ್ ಶಕ್ತಿ. ಅದು ಇದೇನ್ ಹೇಳ್ತಾರೆ, ವರ್ಡ್ ಅಲ್ಲಿ ಸ್ತ್ರೀಲಿಂಗ ಬರೋದ್ರಿಂದ ಅದನ್ನ ಶಕ್ತಿ ಅಂದ್ರೆ ಸ್ತ್ರೀ ಅಂತ ರೂಪಿಸ್ತಾರೆ. ಇಟ್ ಇಸ್ ನಾಟ್ ಎ ಇದು. ಈಗ ಯಾವ್ದೇ ಆಗ್ಲಿ, ಒಂದು ಬ್ರಹ್ಮಾಂಡದಕ್ಕೂ ಒಂದು ಶಕ್ತಿ ಇತ್ತು, ಲೈಕ್ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ. ಅಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅನ್ನೋ ಇಚ್ಛೆ ಇರೋದ್ರಿಂದ, ಅದನ್ನ ಹೇಗೆ ಸೃಷ್ಟಿ ಮಾಡ್ಬೇಕಂತ ಅದಕ್ಕೆ ಜ್ಞಾನ ಇರೋದ್ರಿಂದ ಅದನ್ನ ಕ್ರಿಯಾರೂಪಕ್ಕೆ ತಂದು ಅದನ್ನ ಶಕ್ತಿ ಕ್ರಿಯೇಟ್ ಮಾಡಿ ಕೊಡ್ತು, ಕರೆಕ್ಟ್ ಅಲ್ವಾ? ಇದೇ ತರ ನಮ್ಮ ಹ್ಯೂಮನ್ ಬಾಡೀಸ್ ಆಲ್ಸೋ ಮೇಡ್ ಅಪ್ ಆಫ್ ಎ ಎನರ್ಜಿ, ಕರೆಕ್ಟ್ ಅಲ್ವಾ? ನಮ್ಮಲ್ಲೂ ಎನರ್ಜಿ ಫ್ಲೋ ಆಗ್ತಾ ಇದೆ. ಅದನ್ನೇ ನಾವು ಹೇಳ್ತೀವಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಕಾಸ್ಮಿಕ್ ಎನರ್ಜಿ ನಮ್ಮ ಯೂನಿವರ್ಸಲ್ ಆಯ್ತು, ನಮ್ಮ ಬಾಡಿಯಲ್ಲೂ ಎನರ್ಜಿ ಇದೆ ಅಂತ ಹೇಳ್ತಾರೆ, ಎಲ್ಲ ಕರೆಕ್ಟ್. ಸೊ ಈ ಎನರ್ಜಿ ನಮ್ಮ ಬಾಡಿಯಲ್ಲಿ ಓಡಾಡ್ತಿರುತ್ತೆ, ಕರೆಕ್ಟ್. ಅದನ್ನ ನಾವು ದಿನ ಬಳಕೆ ಮಾತಲ್ಲಿ ನಾವು ಹೇಳ್ತಿರ್ತೀವಿ, ಬಟ್ ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಲೈಕ್ ನಾವು ಮಾತಾಡ್ತಾ ಮಾತಾಡ್ತಾ ಹೇಳ್ತಿರ್ತೀವಿ, ನನ್ನ ಬುದ್ಧಿಶಕ್ತಿ ಕಮ್ಮಿ, ನನ್ನ ಮನೋಶಕ್ತಿಗೆ ಗೊತ್ತೇ ಆಗ್ಲಿಲ್ಲ, ಮನೋಶಕ್ತಿಗೆ ನಿಲುಕತ್ತು, ಅವನು ಏನಾಗಿದ್ದಾನೆ, ಅವನು ನಿಶಕ್ತನಾಗಿದ್ದಾನೆ. ಸೊ ನಾವಲ್ಲಿ ಶಕ್ತಿಯನ್ನೇ ಯೂಸ್ ಮಾಡೋದು. ವಿ ಆರ್ ಯೂಸಿಂಗ್ ಎನರ್ಜಿ, ಕರೆಕ್ಟ್ ಅಲ್ವಾ? ಸೊ ಎನರ್ಜಿ ಅನ್ನೋದು ಅಷ್ಟು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ವಸ್ತು. ಅದು ಎಲ್ಲದರಲ್ಲೂ ಇದೆ. ಎವ್ರಿ ಪಾರ್ಟಿಕಲ್ ಇಸ್ ಆಸ್ ಎನ್ ಎನರ್ಜಿ. ಅದನ್ನ ನೀವು 3 ರೀತಿಯಲ್ಲಿ ಹೇಳ್ಬೋದು, ಲೈಕ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ ಹೇಳಿ, ಏನಾದ್ರೂ ಹೇಳಿ. ಒಂದು ಆಟೋಮ್ ಒಳಗೆ ಹುಡುಕ್ದಾಗ್ಲೂ ಅದು 2 ಇರೋದು, ಕರೆಕ್ಟ್ ಅಲ್ವಾ? ಈ ರೀತಿ ಹೋದಾಗ ಅದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಎನಿಥಿಂಗ್ ನೀವು ಹೇಳ್ತಾ ಹೋಗ್ಬೋದು, ಓಕೆ. ಈಗ ಇದನ್ನೇ ಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ, ಈ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಇದನ್ನ ಸಾಯಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡ್ಲಿಕ್ಕೂ ಅಂದ್ರೆ ಸೃಷ್ಟಿಸಕ್ಕೂ ಸಾಧ್ಯ ಇಲ್ಲ. ಇಟ್ ಆಲ್ರೆಡಿ ಕ್ರಿಯೇಟೆಡ್, ಕರೆಕ್ಟ್ ಅಲ್ವಾ? ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್. ಅದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಅಷ್ಟೇ, ಬಿಟ್ರೆ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕಾಗಲ್ಲ, ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಆಗಲ್ಲ ಅನ್ನೋದು ಭಗವದ್ಗೀತಾ ಚಾಪ್ಟರ್ 2 ಬರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಭಗವದ್ಗೀತೆ ನೋಡೋರಿಗೆ, ಕರೆಕ್ಟಾ? ಸೊ ಇದು ಎನರ್ಜಿಯ ಒಂದು ಸೋರ್ಸ್, ಇದು ಎನರ್ಜಿಯ ಒಂದು ಸ್ಟ್ರೆಂತ್. ಈ ಎನರ್ಜಿಯನ್ನ ನಾವು ಚಾನಲೈಸ್ ಮಾಡ್ಬೇಕು. ಈಗ ಅಲ್ಲಿ ಹೇಳಿದಾಗ ಏನ್ ಹೇಳಿದ್ದಾರೆ, ಇದನ್ನ ಒಂದು ಫಾರಂ ಇಂದ ಇನ್ನೊಂದು ಫಾರಮ್ಗೆ ಬದಲಾಯಿಸಬೇಕು. ಬದಲಾಯಿಸಿದಾಗ ಮಾತ್ರ ಆ ಎನರ್ಜಿ ಹೋಗುತ್ತೆ. ಅದನ್ನ ಸಾಯಿಸ್ಲಿಕ್ಕೆ ಆಗಲ್ಲ. ಕೆಲವರೆಲ್ಲ ಹೇಳ್ತಾರಲ್ಲ,
ನನಗೆ ಅದನ್ನ ಹೆಂಗಾದ್ರೂ ಮಾಡಿ ಬಿಡಬೇಕು, ಅದನ್ನ ಬಿಡಕ್ಕಾಗಲ್ಲ. ಅದನ್ನ ಬಿಡ್ಸೋದಕ್ಕೆ ಬೇರೆ ರೂಟನ್ನ ಹಿಡಿಬೇಕು. ಒಂದನ್ನ ಬಿಡಿಸುದಲ್ಲ, ಇನ್ನೊಂದನ್ನ ಹಿಡ್ಕೊಳ್ಳೋದು, ಅವಾಗ ಅದು ಬಿಟ್ಟೋಗುತ್ತೆ. ನಾವೇನ್ ಮಾಡ್ತಿದ್ವಿ, ಅದನ್ನ ಬಿಡ್ಸೋ ಪ್ರಯತ್ನ ಪಡ್ತಾ ಇದೀವಿ, ಅದ್ ಬಿಡ್ಸಕ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಕರೆಕ್ಟಾ? ಸೊ ಈಗ ಇದನ್ನೇ ಇಟ್ಕೊಂಡು ನಾವು ಮುಂದಕ್ಕೆ ಹೋದಾಗ ನಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ತಲೆಯಲ್ಲಿ ಒಂದು ಥಾಟ್ ಇದ್ರೆ ಅಥವಾ ಎಲ್ಲಿ ನಮ್ಮ ಗಮನ ಹೋಗುತ್ತೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಇದು ಅಬ್ವಿಯಸ್ಲಿ. ಈಗ ನಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅಲ್ಲಿ ನಾವು ಕೂತ್ರೆ ನಮ್ಗೆ ಎಷ್ಟು ಟೈಮ್ ಹೋದ್ರೂ ಗೊತ್ತಾಗಲ್ಲ. ಅದೇ ಇಂಟ್ರೆಸ್ಟ್ ಇಲ್ಲಿರೋ ಸಬ್ಜೆಕ್ಟ್ ಅಲ್ಲಿ ನಾವು ಕೂತ್ರೆ ಯಾವಾಗಪ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ಮ ಇಂಟೆನ್ಷನ್ ಎಲ್ಲಿರುತ್ತೋ ಅಲ್ಲಿ ನಮ್ಮ ಎನರ್ಜಿ ಇರುತ್ತೆ. ಊಟ ಮಾಡ್ಬೇಕಂತಿದ್ರೆ ಅದನ್ನ ಗಮನ ಇಟ್ಟು ಊಟ ಮಾಡಿದ್ರೆ ಆ ಊಟ ಜೀರ್ಣ ಆಗುತ್ತೆ. ಸೊ ನಮ್ಮ ಊಟದ ಮೇಲೆ ಗಮನ. ಕೆಲವು ಸಲ ವರ್ಕಲ್ಲಿ ಬಹಳ ಬ್ಯುಸಿ ಇದ್ದಾಗ ಹಸಿವಾಗಿದ್ದು ಗೊತ್ತಾಗಲ್ಲ. ಕರೆಕ್ಟಾ? ಸೊ ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಅಥವಾ ನಮ್ಮ ಅಟೆನ್ಷನ್ ಅಥವಾ ನಮ್ಮ ಥಾಟ್ ಎಲ್ಲಿ ಇರುತ್ತೋ ಅಲ್ಲಿ ಅದು ಎನರ್ಜಿ ಫ್ಲೋ ಆಗುತ್ತೆ. ಆ ಎನರ್ಜಿನ ಸಾಯಿಸ್ಲಿಕ್ಕೂ ಆಗಲ್ಲ, ಅದನ್ನ ನಾವು ಕನ್ವರ್ಟ್ ಮಾಡ್ಬೋದು. ಇದು ನೆನ್ಪಿಟ್ಕೊಳ್ಳಿ. ಇದು ನಮ್ಮ 8 ಅಷ್ಟಲಕ್ಷ್ಮಿಯರ್ನ ಹೇಳ್ಬೇಕಾದ್ರೂ ಇದು ಯೂಸ್ ಆಗುತ್ತೆ. ನೀವು ಇದು ಇಷ್ಟನ್ನ ಬೇಸಿಕ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನೆಕ್ಸ್ಟ್ ಬರುವಂತದ್ದು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ನೆಕ್ಸ್ಟ್ ನಾವು ಏನ್ ಹೇಳಿದ್ರು ಅರ್ಥ ಆಗ್ತಾ ಹೋಗಲ್ಲ. ಓಕೆನಾ? ಈಗ ನಾವು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿರುವಂತ ಲಕ್ಷ್ಮಿಯನ್ನ ನೋಡೋಣ. ಅದ್ ಯಾರು? ಸೊ ಶಕ್ತಿಯಿಂದ ನೋಡ್ಬೇಕು ಅಂತ. ಅದಕ್ಕಿಂತ ಮೊದಲು ನಮ್ಗಿದು ಕಾಸ್ಮಿಕ್ ಎನರ್ಜಿಲಿ ವರ್ಕ್ ಆಗುತ್ತಾ ಅನ್ನೋದನ್ನ ನೋಡ್ಬೇಕ ಮುಂಚೆ ನೋಡಿ, ನಮ್ಮ ಎನರ್ಜಿ ಎಲ್ಲಿದೆಯೋ ಅಲ್ಲಿ ದೈವ ಶಕ್ತಿನೂ ಬಂದು ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ದೈವ ಶಕ್ತಿ ಬಂದು ಹೇಗೆ ಸರ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಈಗಿನ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕೇಳಿರ್ತೀರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಈಗ ಉದಾಹರಣೆಗೆ ನೀವು ಯೂಟ್ಯೂಬ್ ಅಲ್ಲಿ ಯಾವುದೋ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು 10 ವಿಡಿಯೋ ನಿಮಗೆ ಅಲ್ಲಿ ಸಜೆಷನ್ಸ್ ಅಲ್ಲಿ ಹಾಕಿರ್ತಾರೆ. ಫೇಸ್ಬುಕ್ ಅಲ್ಲಿ ನೀವು ಯಾವುದೋ ಒಂದನ್ನ ಲೈಕ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕೊಡ್ತಾರೆ. ಗೂಗಲ್ ಅಲ್ಲಿ ನೀವೇನಾದ್ರು ಸರ್ಚ್ ಮಾಡಿದ್ರಿ ಅಂತ ಆದ್ರೆ ಒಂದು ಹೋಟೆಲ್ ಬಗ್ಗೆನೇನೋ ಅದಕ್ಕೆ ರಿಲೇಟೆಡ್ ಆಗಿರುವಂತ ಆಡ್ಗಳು ಅದಕ್ಕೆ ರಿಲೇಟೆಡ್ ಆಗಿ ಹೇಗ್ ಕೊಡ್ತಾರೆ ಸರ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಜಸ್ಟ್ ಆರ್ಟಿಫಿಷಿಯಲ್ ನಾವೇ ಒಪ್ಕೊಂಡಿದೀವಿ. ಹಂಗಿದ್ದಾಗ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಎಷ್ಟು ಬುದ್ಧಿ ಇರಲ್ಲ? ಎಷ್ಟು ಇರ್ಬೋದು ಸ್ಟ್ರೆಂತ್? ಯೋಚನೆ ಮಾಡಿ ನೋಡಿ. ಆ ಸ್ಟ್ರೆಂತ್ ಇರಬೇಕಾದ್ರೆ ಅದು ನಿಮ್ಮ ಥಾಟ್ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಆ ಥಾಟ್ ಬಂದೇ ಬರುತ್ತೆ, ಆ ಕಾಸ್ಮಿಕ್ ಎನರ್ಜಿ ಬಂದೇ ಬರುತ್ತೆ. ಅದು ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ನಿಮ್ಮನ್ನ ಸಕ್ಸಸ್ ಮಾಡ್ಲಿಕ್ಕೆ ಅದು ಬರೋದು. ಯಾರನ್ನು ಅಳ್ಸಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅರೆ ಅಳಕ್ಕೆ ಕೂತ್ಕೊಳ್ಳಿದ್ ನಾವು, ಅಳ್ಬೇಕಂತ ಇಂಟ್ರೆಸ್ಟ್ ಪಡೋರು ನಾವು. ನಾವೇ ದುಡ್ಡು ಕೊಟ್ಟು ಹೋಗಿ ಪಿಕ್ಚರ್ ಅಲ್ಲಿ ಅಳೋ ಪಿಕ್ಚರ್ ಅನ್ನು ನೋಡ್ಕೊಂಡ್ ಬರ್ತೀವಿ. ಅಂದ್ರೆ ನಮ್ಗೆ ಇಷ್ಟ ಅಳುದು. ನಮ್ಗೆ ಬೈ ಡಿಫಾಲ್ಟ್ ಆಗಿ ನಮ್ಗೆ ಇಷ್ಟ ಇರೋದು ಅಳುದು. ಅದನ್ನ ನಾವು ದುಡ್ಡು ಕೊಟ್ಟು ಹೋಗಿ ನೋಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಅಲ್ವಾ? ಹಂಗಾದ್ರೆ ನಮ್ಮ ಒಳಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿದೆ? ಅಳೋದ್ ಇಷ್ಟ, ಕಷ್ಟ ಇಷ್ಟ. ನಾವು ಹೇಳ್ಲಿಕ್ಕೆ ನಂಗೆ ಕಷ್ಟ ಪಡ್ಲಿಕ್ಕೆ ಇಷ್ಟ ಇಲ್ಲ ಸರ್ ಅಂತ ಹೇಳ್ತೀವಿ. ಯಾರನ್ನಾರ ಕಷ್ಟವ್ರನ್ನ ಕತೆ ಕೇಳ್ಬೇಕಾದ್ರೆ ಸೀರಿಯಲ್ಗಳಲ್ಲಿ ಬಂದಾಗ್ಲೂ ಸರಿ ನಾವು ಕಿವಿ ಕೊಟ್ಟು ಕೇಳ್ತೀವಿ ಕಷ್ಟಗಳನ್ನ. ಅಯ್ಯೋ ಪಾಪ ಅಂತೀವಿ. ನಮ್ಗೆ ಅದೇ ಅಟ್ರಾಕ್ಟ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ನಮ್ಮ ಅಟ್ರಾಕ್ಷನ್ ಅಲ್ಲಿ ಹೋದಾಗ, ನಮ್ ಥಾಟ್ ಅಲ್ಲಿ ಹೋದಾಗ ಎನರ್ಜಿ ಏನಾಗುತ್ತೆ ಹೇಳಿ? ಓ ಇವ್ನಿಗೆ ಅದೇ ಇಷ್ಟ ಅನ್ಸುತ್ತೆ ಅಂತ ಅಲ್ಲಿ ಕರ್ಕೊಂಡ್ ಬರುತ್ತೆ. ಸೊ ನೀವು ಅದನ್ನ ಹೊರಗೆ ಬರಬೇಕು. ಹೊರಗೆ ಬಂದು ನೀವು ಥಾಟ್ ಅನ್ನ ಪ್ರೊಸೆಸ್ ಅನ್ನ ಮಾಡ್ಬೇಕು. ಓಕೆ, ಈಗ ನಾವು ಪಾಯಿಂಟ್ಗೆ ಹೋಗೋಣ. ನಮ್ಮ ಮೊದಲನೇ ಲಕ್ಷ್ಮಿ ಯಾರು? ಸೊ ಮೊದಲನೇ ಲಕ್ಷ್ಮಿ ನಮ್ಮ ಬೇಸಿಕ್ ಸರ್ವೈವಲ್ ಅನ್ನ ಫುಲ್ಫಿಲ್ ಮಾಡುವಂತವಳು. ಅಂದ್ರೆ ನಮ್ಮ ಒಂದು ನಿತ್ಯ ಕರ್ಮ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಅವಳ ಹೆಸರು ಧಾನ್ಯ ಲಕ್ಷ್ಮಿ. ಅವಳು ಈಗ ಪ್ರಾಣಿಗಳಲ್ಲೂ ಇದ್ದಾಳೆ. ಈಗ ಪ್ರಾಣಿಗಳಿಗೂ ಏನಿದೆ ಸರ್ ಬೇಸಿಕ್ ಅಂದ್ರೆ? ಪ್ರಾಣಿಗಳಿಗೆ ನೋಡಿ, ಮಕ್ಕಳಾಯ್ತು ಮರಿ ಆಯ್ತು ಅಂದ್ರೆ ಟೆನ್ಷನ್ ಆಗೋದಿಲ್ಲ. ಯಾಕೆ ಟೆನ್ಷನ್ ಆಗೋದಿಲ್ಲ ಅಂದ್ರೆ ಅದ್ ಯಾವ ಮಗುವನ್ನು ಸ್ಕೂಲ್ ಕಳಿಸಿ ಓದಿಸ್ಬೇಕಂತ ಇಲ್ಲ, ಡಿಗ್ರಿ ಪಾಸ್ ಮಾಡಿಸ್ಬೇಕಂತ ಇಲ್ಲ, ಮಕ್ಳಿಗೆ ಮದ್ವೆ ಮಾಡ್ಬೇಕಂತ ಇಲ್ಲ. ಪ್ರಾಣಿ